ಯಾಕೆ ಗೋವಾ ವಾಸ್ಕೋದಲ್ಲಿರುವ ನಮ್ಮ ಸಿಂದಗಿದಿಂದ ಬರುವ ಆ ಮಾರ್ಗವಾಗಿ ಕುದುರೆ ಸಾಗಡಗಾಗಲಿ ಮತ್ತು ನಮ್ಮ ದೇವರಿಪ್ಪರಿಗೆ ಆಗಲಿ ಹುಯಿನಿಪ್ಪರಿಗೆ ಆಗಲಿ ಬಸವಂಬಾಗೇಡಿ ಆಗಲಿ ಈ ರೂಟ್ ಮೇಲೆ ತುಂಬ ಜನ ನಮ್ಮ ಗೋವಾ ಕನ್ನಡಿಗರು ಅಲ್ಲಿ ವಾಸವಾಗಿದ್ದಾರೆ. ಅವರು ಡೆಲ್ಲಿ ವಿಶೇಷವಾಗಿ ಎಲ್ಲರೂ ಕೂಲಿ ಕಾರ್ಮಿಕರು, ಹಿಂಗೆ ತುಂಬ ತೊಂದರೆ ಆಗಿದೆ. ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಇನ್ನೊಂದ್ಸಲ ವಿನಂತಿಸಿಕೊಳ್ತೇನೆ ನಮ್ಮ ಡಿ ಸಿ ಅವ್ರ ಕಡೆ ಮತ್ತು ಎಮ್ ಡಿ ಅವ್ರ ಕಡೆ, ದಯವಿಟ್ಟು ನಾವು ಇನ್ನೊಂದ್ಸಲ ತಮಗೆ ಮನವಿ ಮಾಡ್ಕೋತೀವಿ, ಆದಷ್ಟು ಒಂದು 2-3 ದಿನದಲ್ಲಿ ಮತ್ತೆ ನೀವು ರೀಸ್ಟಾರ್ಟ್ ಮಾಡಿ. ಇಲ್ಲವಾದಲ್ಲಿ ಇವತ್ತಿನ ನಾವು ಏನು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಲ್ಲ ನಮ್ಮ ರಕ್ಷಣಾ ವೇದಿಕೆ ರಾಜ್ಯ ಪದಾಧಿಕಾರಿಗಳು 15 ದಿನ ತಮಗೆ ನಾವು ಗಡುವು ಕೊಡ್ತೀವಿ. ನಾವು ವಿತ್ ಲೆಟರ್ಸ್ ನಮ್ಮ ರಕ್ಷಣಾ ವೇದಿಕೆಯಿಂದ ತಮ್ಮ ಮಾಡ್ತೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಗಮನಕ್ಕೂ ತಂದು ತಮ್ಮ ಸಚಿವರಿಗೆ ರಾಮಲಿಂಗಾರೆಡ್ಡಿ ಸರ್ಗೆ ಮತ್ತು ಎಮ್ ಡಿ ಅವರಿಗೆ ಕಲ್ಯಾಣ ಕರ್ನಾಟಕ ಎಮ್ ಡಿ ಸರಿಗೂ ಮತ್ತು ಡಿ ಸಿ ಅವ್ರಿಗೂ ನಾವು ಮನವಿ ಕೊಡ್ತೀವಿ. 15 ದಿನ ಒಳಗಡೆ ತಾವು ಏನೋ ಬಸ್ಸನ್ನು ನಮಗೆ ಬಿಡ್ಲಿಕ್ಕಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಬರುವಂಥ ಎಲ್ಲ ಬಸ್ಸನ್ನು ನಾವು ಎಲ್ಲ ಮೂಲ್ಯಂ ಘಾಟ್ನಲ್ಲಿ ನಾವು ತಡೆ ಹಿಡಿಯುವ ಮುಖಾಂತರ ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಎಚ್ಚರಿಕೆ ಕೊಡ್ತೀನಿ ಸರ್ಕಾರಕ್ಕೆ, ದಯವಿಟ್ಟು ಆದಷ್ಟು ಬೇಗ ಇದಕ್ಕೆ ಒಂದು ತೀರ್ಮಾನಕ್ಕೆ ಬರಬೇಕು ಡಿ ಸಿ ಅವರು. ಇಲ್ಲಪ್ಪ ಅಂದ್ರೆ ನಾವು ಖಂಡಿತವಾಗಿಯೂ 15 ದಿನ ಒಳಗಡೆ ನಾವು ಕಲ್ಯಾಣ ಕರ್ನಾಟಕ ಏನು ಬರುವಂಥ ಬಸ್ಗಳು ಎಲ್ಲ ನಾವು ಸ್ಟಾಪ್ ಮಾಡ್ತೀವಿ. ಎಲ್ಲ ನಮ್ಮ ರಕ್ಷಣಾ ವೇದಿಕೆ ರಾಜ್ಯ ಪದವಿ ಬದ್ಧವಾಗಿದ್ದೀವಿ. ನಾವು ಇದನ್ನು ಮಾಡೇ ತೀರ್ತೀವಿ ಅಂತ ಕೇಳ್ತೇನೆ. ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿವಸ ಇಲ್ಲಿ ಮೀಟಿಂಗ್ ತಗೊಳ್ಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಕೆಲವಷ್ಟು ದಿನಗಳ ಹಿಂದೆ ನಮ್ಮ ಬೇಡಿಕೆ ಇತ್ತು ವಾಸ್ಕೋ ಟು ಸಿಂದಗಿ ಬಸ್. ಅದು ನಮ್ಮ ರಕ್ಷಣಾ ವೇದಿಕೆ ಟೀಮು ಗೋವಾಲಿಂದ ಬೆಂಗಳೂರಿಗೆ ಹೋಗಿ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟರು ಹಾಗೂ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ಮನವಿ ಪತ್ರ ಕೊಟ್ಟು, ಆ ಮನವಿ ಪತ್ರ ಮುಖಾಂತರ ತಾವು ಕೊಟ್ಟಂಥ ಮಾತನ್ನು ತಾವು ನಡೆಸಿಕೊಟ್ರು. ನವೆಂಬರ್ 24ನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮ, ರಾಜ್ಯೋತ್ಸವ ಕಾರ್ಯಕ್ರಮ ಇತ್ತು ವಾಸ್ಕೋದಲ್ಲಿ. ಅವತ್ತಿನ ದಿವಸ ಆ ಬಸ್ಸನ್ನು ಬಿಡುಗಡೆ ಮಾಡಿ ನಮ್ಮ ಗೋವಾ ಕನ್ನಡಿಗರಿಗೆ ಬಹಳ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ಬಹಳ ಧನ್ಯವಾದಗಳನ್ನು ಸಲ್ಲಿಸಿದ್ದೀವಿ. ಅದೇ ಮುಖಾಂತರ ಇಲ್ಲಿವರೆಗೂ ಕೂಡ ಆ ಬಸ್ಸು ಚಲಾವಣೆ ಇತ್ತು. ಈಗ 2-3 ದಿವಸ ಹಿಂದ್ಗಡೆ ಆ ಬಸ್ಸನ್ನು ಒಳ್ಳೆ ಪ್ರತ್ಯೇಕ ಬಂದ್ ಮಾಡಲಾಗಿದೆ. ಅದಕ್ಕೋಸ್ಕರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಘಟಕದ ಅಧ್ಯಕ್ಷರಿಗೂ ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಕಂಪ್ಲೇಂಟ್ ಬರಾಕತ್ತಿದ್ದಾವೆ 3 ದಿವಸದಿಂದ. ಕೆಲವಷ್ಟು ಪ್ರಯಾಣಿಕರಿಗೆ ಹೋಗಲಿಕ್ಕೆ ಭಾಳ ಅಸ್ತವ್ಯಸ್ತ ಆಗ್ಲಾಕತ್ತಿದೆ. ಅದಕ್ಕೋಸ್ಕರ ನಾವು ಗೋವಾ ಕನ್ನಡಿಗರು ನಮ್ಮನ್ನ ಭೇಟಿ ಮಾಡಿ ಅದರ ಸಲುವಾಗಿ ದಯವಿಟ್ಟು ಇದನ್ನು ಬಸ್ ಒಳ್ಳೆ ಪುನಃ ಪ್ರಾರಂಭ ಮಾಡಲಿ ಅಂತಂದು ನಮ್ಗೆ ಭಾಳ ಅಚ್ಚುಕಟ್ಟಾಗಿ ನಮ್ಗೆ ಹೇಳಾಕತ್ತಿದ್ದಾರೆ ಕನ್ನಡಿಗರು. ಕರ್ನಾಟಕ ರಕ್ಷಣಾ ವೇದಿಕೆಯ ಖಜಾಂಚಿಯಾದ ವಯಸ್ ಬರೆಯವರು ಮಾತಾಡೋದು. ನಮ್ಮದು ಸಿಂದಗಿ ಬಸ್ ಬಂದಾಗಿದೆ, ಅದೇ ಸ್ಟಾರ್ಟ್ ಮಾಡಬೇಕಂತ ಪುನಃ ಮತ್ತೆ ನಾವು ಕೇಳಿಕೊಳ್ಳುತ್ತಿದ್ದೇವೆ. ನಿಮ್ಮದು ಲೆಟರ್ ಮುಖಾಂತರ ಮತ್ತೆ ಕೇಳಿಕೊಳ್ಳುತ್ತಿದ್ದೇವೆ. ನಾವು ಪುನಃ ಬಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಲಿಲ್ಲ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಿದ್ದೇವೆ. ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಾವು ಬೆಂಗಳೂರಿಗೆ ಹೋಗಿ ಎಲ್ಲರೂ ಕೂಡ ಪ್ರವೀಣ್ ಶೆಟ್ಟರ್ ಕರ್ಕೊಂಡು ಹೋಗಿ ರಾಮಲಿಂಗಾರೆಡ್ಡಿ ಕೂಡ ಮಾತಾಡಿ ಬಸ್ ಪುನಃ ಸ್ಟಾರ್ಟ್ ಮಾಡಿದ್ದೆವು. ಮತ್ತೆ ಪುನಃ ಬಂದಾಗಿದೆ. ಅದನ್ನು ಸ್ಟಾರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಡಿ ಸಿ ಅವರಿಗೆ ಕೇಳಿಕೊಳ್ಳುತ್ತೇವೆ. ಇದು ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ. ನಮಗೆ ಎಚ್ಚರಿಕೆ ನೀಡುತ್ತೇವೆ ಅಂತ ಕೇಳಿಕೊಳ್ಳುತ್ತೇನೆ.